ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಅವರಿಗೆ ಒಂದಿಷ್ಟು ಪ್ಲೇಸ್ಗಳು ತುಂಬಾ ಹತ್ರದಲ್ಲಿದ್ವು. ಅದರಲ್ಲಿ ಸದ್ಯಕ್ಕೆ ನಾವು CTR ಅಲ್ಲಿ ಇದ್ದೀವಿ. CTR ದೋಸೆ ಅಂದ್ರೆ ತುಂಬಾ ಇಷ್ಟಪಡ್ತಿದ್ರು ಅಂತ ಹೇಳ್ತಾ ಇದ್ರು ತುಂಬಾ ಜನ. ಸೊ ಸದ್ಯಕ್ಕೆ CTR ಮಾಲೀಕರಾಗಿರುವಂತ ಸಂದೇಶ್ ಪೂಜಾರಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಮಾಜಿ ಸಿಎಂ ಆಗಿರುವಂತ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿರುವಂಥದ್ದು. ಸೊ ಅವರಿಗೂ ಈ ಹೋಟೆಲ್ಗೂ ಅವಿನಾಭಾವ ಸಂಬಂಧ ಇದೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅದೇ ಸಾಹೇಬರು ಬರ್ತಾಯಿದ್ರು ಮೊದಲಿಂದ. ತುಂಬ ವರ್ಷದಿಂದ ನಮ್ಮ ಹೋಟ್ಲಿಗೆ ರೆಗ್ಯುಲರ್ ಬರ್ತಾಯಿದ್ರು. ಸೊ ಅವರು ತುಂಬ ಇಷ್ಟ ಅಂದರೆ ದೋಸೆ ಮತ್ತು ಮಂಗಳೂರು ಬಜ್ಜಿ, ದೋಸೆ, ಕೇಸರಿ ಬಾತ್ ಎಲ್ಲ ಇದು ಮಾಡ್ತಾಯಿದ್ರು. ಸೊ ಯಾವಾಗಲೂ ರೆಗ್ಯುಲರ್ ನಮ್ಮ ಹೋಟ್ಲಿಗೆ ಅಂತಂದರೆ ದೋಸೆ ಅವರು ತುಂಬ ಇಷ್ಟಪಟ್ಟು ತಿಂತಾಯಿದ್ರು. ಎಷ್ಟು ವರ್ಷದಿಂದ ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ರು? ಅವರು ಹೆಚ್ಚು ಕಮ್ಮಿ ನನ್ನ ಪ್ರಕಾರ ನಮ್ಮ ತಂದೆಯವರ ಟೈಮಿಂದ ಬರ್ತಾರೆ. ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ಬರ್ತಾ ಇದ್ದಾರೆ. ಸೊ ಕೋವಿಡ್ ಆದಮೇಲೆ ಮೋಸ್ಟ್ಲಿ ಅವರ ಕಡೆ ಅಂದರೆ ಅವರ ಡ್ರೈವರ್ ಆಗಲಿ, ಅವರು ಸೆಕ್ಯೂರಿಟಿಯರ್ ಆಗಲಿ, ಅವ್ರ ಕಡೆಯವ್ರು ಯಾರೋ ಬಂದು ಪಾರ್ಸೆಲ್ ತೊಗೊಂಡು ಹೋಗ್ತಾಯಿದ್ರು. ಈಗ ಪ್ರತಿ ಬಾರಿ ಅವರು ಇಲ್ಲಿ ಬರ್ತಾ ಇರೋದ್ರಿಂದ ಒಂದು ರಿವ್ಯೂ ಒಂದಿಷ್ಟು ಕೊಟ್ಟಿರ್ತಾರೆ. ಸೊ ನಿಮ್ಮ ಹೋಟೆಲ್ನ ಫುಡ್ಡಿಗೆ ಅವರು ರಿಯಾಕ್ಟ್ ಯಾವ ಥರ ಮಾಡಿದ್ರು, ರಿವ್ಯೂ ಏನು ಅಂತ? ಅವರಿಗೆ ದೋಸೆ ಅಂದರೆ ಆಲ್ ಟೈಮ್ ಫೇವ್ರೇಟ್ ಅವ್ರಿಗೆ. ಸೊ ದೋಸೆ ಕಾರಲ್ಲಿ ಕೂತ್ಕೊಂಡು ತಿಂತಾಯಿದ್ರು. ಆಮೇಲೆ ನಮ್ಮ ಸೋಮಶೇಖರ್ ಅಂತ ಒಬ್ಬರು ಇದ್ರು ಮ್ಯಾನೇಜರು. ಸೊ ಅವ್ರ ಹತ್ರ ಇಲ್ಲಿ ಬಂದು ಬಾಗಿಲ ಹತ್ರ ಬಂದು ಅವ್ರು ನಿಂತ್ಕೊಂಡು 2 ನಿಮಿಷ ಮಾತಾಡ್ಬಿಟ್ಟು ಹೋಗೋರು. ಸೊ ಅದಾದಮೇಲೆ ಪಾರ್ಸೆಲ್ ಒಂದೊಂದು ಬಿಸಿ ಇದ್ದರೆ ಪಾರ್ಸೆಲ್ ತರಿಸ್ಕೊಳ್ತಾಯಿದ್ರು. ಸೊ ಈಗ ವಾರದಲ್ಲಿ 1 ಟೈಮು ಅಥವಾ ವೀಕ್ಲಿ ಟ್ವೈಸು ಈ ಥರ ಪದ್ಧತಿ ಇಟ್ಕೊಂಡಿರ್ತಾರೆ. ಸೊ ಇವರು ಯಾವ ಥರ ಬರ್ತಾ ಇದ್ರು ಅಂತ ಹೇಳಿ? ಇವ್ರಿಗೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಒಂದು ತಿಂಗಳಿಗೊಂದು ಸತಿ ಬರ್ತಾಯಿದ್ರು. ಒಂದು 15 ದಿವಸ ಇಲ್ಲ ಒಂದು ತಿಂಗಳಿಗೊಂದು ಸತಿ ಬರ್ತಾಯಿದ್ರು. ಸೊ ನೀವಾಗಲೇ ಹೇಳ್ತಿದ್ರಿ ಅವರ ಫ್ಯಾಮಿಲಿ ವೈಫ್ ಬಂದು ಹೋಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತ. ಸೊ ಏನು ತಗೊಂಡು ಹೋಗ್ತಾ ಇದ್ರು? ಸೊ ನಮ್ಮ CTRಗೆ ಈಗ ಇನ್ನು ಬರೋಕ್ಕಾಗಲ್ಲ ಅನ್ನೋ ಒಂದು ವಿಷಯ ಒಂದು ತುಂಬ ಬೇಜಾರು. ಅದೇ ಈಗ ಅವ್ರ ವೈಫ್ ಬರ್ತಾ ಇರ್ತಾರೆ. ಸೊ ಅವ್ರು ಏನೋ ಒಂಥರ ರೆಪ್ರೆಸೆಂಟ್ ಮಾಡ್ದಂಗೆ ಒಂದು ಮನಸ್ಸು ಇದಷ್ಟೇ. 92 ವರ್ಷ ಅವರಿಗೆ ಒಂದು ಸುದೀರ್ಘ ಜೀವನವನ್ನು ಕಂಪ್ಲೀಟ್ ಮಾಡಿದಂಥ ವ್ಯಕ್ತಿ ಇತ್ತೀಚಿನ ದಿನಗಳಲ್ಲಿ 92 ವರ್ಷ ಬದುಕ್ತಾರೆ ಅನ್ನುವಂಥದ್ದೇ ದೊಡ್ಡ ವಿಷಯ. ಸೊ ಅವರ ಜೀವನ ಹಾದಿ ಬಗ್ಗೆ ಅಥವಾ ಅವರ ಆಯುಷ್ ಬಗ್ಗೆ ನೀವು ಹೇಳೋದು? ಅದೇ ಇತ್ತೀಚಿನ ಕಾಲದಲ್ಲಿ ಈಗ 92 ಇಯರ್ಸ್ ಅಂತ ಹೇಳಿದ್ರೆ ಅವರೊಂದು ಗ್ರೇಟ್ ಹೇಳಬೇಕು. ಅವ್ರ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಏನೇ ಇದ್ದರೂ ಈಗ ಅವ್ರನ್ನೆಲ್ಲ ನಮ್ಮ ಜೊತೆ. ಸೊ ಅದೊಂದು ಬೇಜಾರು ವಿಷಯ. ಬಟ್ ಇಷ್ಟುವರೆಗೂ ಲೈಫ್ ಅವರು ಒಳ್ಳೆ ಇದರಲ್ಲಿ ಲೀಡ್ ಮಾಡಿರೋದು ನಮಗೊಂದು ಖುಷಿ ವಿಷಯ. ಬಟ್ ಅಟ್ ದ ಸೇಮ್ ಟೈಮ್ ಈಗಿಲ್ಲ ಅನ್ನೋದೊಂದು ಬೇಜಾರು ವಿಷಯ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂದೇಶ್ ಪೂಜಾರಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.